ಅಜ್ಜಿ ಯಾಕೆ ಅಳ್ತಾ ಇದೆಯಾ? ತಿನ್ನು, ಉಪ್ಪಿಟ್ಟು ತಿನ್ನು, ಅಳ್ಬೇಡ ತಿನ್ನು. ಯಾಕೆ ಅಳ್ತ್ರೆ ನಿನಗೆ ಮೊದಲೇ ಹುಷಾರಿಲ್ಲ? ಇವಾಗ ಹೊಟ್ಟೆ ನೋವು ಕಡಿಮೆ ಆಯ್ತಾ? ರಾತ್ರಿ ಎಲ್ಲ ಬಾಟ್ಲಿ ಹಾಕಿದ್ರು 2. ಅದಕ್ಕೇನೆ ಇನ್ನು 3 ದಿವಸ ಬಿಟ್ಟು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳೋರುತ್ತು. ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟವ್ರಲ್ಲ ಅವನ್ನೆಲ್ಲ ತೊಗೋಬೇಕಂತೆ. ಅದಕ್ಕೇನು 3 ದಿವಸ ಬಿಟ್ಟು ಮಾಡ್ತೀವಿ ಅಂತ ಹೇಳವ್ರೆ. ಅದಕ್ಕೆ ಟ್ಯಾಬ್ಲೆಟ್ಗಳೆಲ್ಲ ತಗೊಳಮ್ಮ, ಇವಾಗ ಮಾತ್ರೆಗಳ್ನೆಲ್ಲನ ಅವು ಉಪ್ಪಿಟ್ಟು ತಿನ್ನಿಲ್ಲಿ. ತಿಂದು ಖಾಲಿ ಹೊಟ್ಟೆಗೆ ನುಂಗ್ಬೇಡ. ಅವು ಉಪ್ಪಿಟ್ಟು ತಿಂದು ಒಂದಿಷ್ಟು ಆಮೇಲೆ ಮಾತ್ರ ನುಂಗಂತೆ. ತಿನ್ನು, ಬಿಸಿ ಬಿಸಿದ ಉಪ್ಪಿಟ್ಟು. ಅಳ್ಬೇಡ ಅಜ್ಜಿ. ಯಾಕೆ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ ಬಿಡು, ಅಳ್ಬೇಡ, ಸುಮ್ಕಿರು. ಯಾಕೆ ಅಳ್ತಾ ಇದೆಯಾ? ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ? ಅಲ್ಲ, ನಾನು ಏನೆಲ್ಲ ಮಾತಾಡೆ ಹೋದೆ. ಇವಾಗ ಇಂಥದ್ದಾಯ್ತು ನನಗೆ. ನಂಗೆ ಕ್ಷಮಿಸ್ಬಿಡಮ್ಮ. ಗೊತ್ತಾಗ್ದಲ್ಲ ನಾನು ಏನೇನೋ ಮಾತಾಡ್ಬಿಟ್ಟೆ ನಿನ್ನ. ನೀನಿಷ್ಟು ನಿಧಾನಸ್ತಿ, ಎಷ್ಟು ಬುದ್ಧಿವಂತಿ ಅಂತ ನನಗೆ ಹೇಗೆ ಗೊತ್ತಾಗ್ತಾ ಐತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಋತು. ಸುಮ್ಮನಿರಜ್ಜಿ, ನೀವು ಮೊದಲೇ ಹುಷಾರಿಲ್ಲ. ಅಳಬೇಡ್ರಿ, ತಿನ್ರಿ ಉಪ್ಪಿಟ್ಟು ತಿಂದು ಮಾತ್ರ ನುಂಗಿರಿ ಅಂತಿ. ತಿನ್ನು. ರೆಸ್ಟ್ ಮಾಡಮ್ಮ. ಒಂದು 3 ದಿವಸ ಆದಮೇಲೆ ಮಾಡ್ತಾರೆ ಆಪ್ರೇಷನ್. ಅದೇನೋ ಗೆಡ್ಡೆ ಆದಂಗೆ ಆಗೈತೆ ಅಂತ. ಅದೇನೋ ಸ್ಮೂತ್ ಆಗ್ಬೇಕಂತ ಏನೋ ಪದ್ರು. ಅದೇನೋ ಸ್ವಲ್ಪ ರಫ್ ಇರುತ್ತೆ, ಅದೊಂದು ಸ್ವಲ್ಪ ಸ್ಮೂತ್ ಆಗಬೇಕು, ಅವಾಗ ಆಪ್ರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಏನೋ ಹೇಳಿದ್ರು ಋತು. ಅದಕ್ಕೇನೆ ಇವಾಗ ಮಾತ್ರೆ ನುಂಗ್ಬಿಡಮ್ಮ ಬೇಗನ. ನುಂಗಿ ಸ್ವಲ್ಪ ರೆಸ್ಟ್ ಮಾಡು. ಆಗಳ ಮಂಜಮ್ಮನ ಕರ್ಕೊಂಬಂದೇ ಇದ್ರ ಸೇನಕ್ಕ ಇದ್ದಾಳೆ ಇವಾಗ. ಚೆನ್ನಾಗೈತೆ. ಅದೇ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟವ್ರೆ. ಇನ್ನು 3 ದಿವಸ ಬಿಟ್ಟು ಆಪ್ರೇಷನ್ ಮಾಡ್ತಾರಂತೆ. ಅದಕ್ಕೆ ರಾತ್ರಿ ಏನೋ ಬಾಟ್ಲಿ ಹಾಕೋದ್ರಲ್ಲ, ಹೊಟ್ಟೆ ನೋವು ಕಡಿಮೆ ಆಗೈತೆ. ಅದಕ್ಕೆ ಇನ್ನು 3 ದಿವಸ ಬಿಟ್ಟು ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳವ್ರಂತೆ. ಅದಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟೆ. ನಮಗೆ ಅನ್ನ ಸಾಂಬಾರಿತ್ತು, ಸ್ವಲ್ಪ ಅನ್ನ ಮಾಡಿದ್ದ, ಒಂದು ಸ್ವಲ್ಪ ರವೆ ಇತ್ತು. ಅದಕ್ಕೆ ಅಜ್ಜಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ತಿನ್ನಜ್ಜಿ, ತಿನ್ನು, ಬಿಸಿ ಬಿಸಿದು. ಯಾಕೆ ಅಳ್ತೀಯ? ಯಾಕೆ ಕಣ್ಣೀರು ಹಾಕ್ತೀಯ? ಏನಕ್ಕೆ ಇದೇನೇ ರುಕ್ಕಮ್ಮ? ಚೆನ್ನಾಗೈತೆ, ತಿನ್ನು. ಏನು ಮಾಡೋಕ್ಕಾಗುತ್ತೆ? ಈಗ ನೀನು ಸಿಟ್ಟಿನಾಗೆ ಹಂಗೆ ಮಾತಾಡ್ಕೊಂಡು ಹೋಗಿರ್ತೀವಿ. ಏನು ಮಾಡೋಕ್ಕಾಗಲ್ಲ. ತಿನ್ನಮ್ಮ, ತಿನ್ನು. ಅವಳು ಬೇಡ. ಹೆಂಗ ನೋಡಿ ನಿನ್ನ ಮಗಿರತ್ತಿ ಇವತ್ತು ನೋಡ್ಕೊಂತಾನೆ. ಯಾರು ಆಗಲ್ಲ. ಅಕ್ಕೆ ಮತ್ತೆ ಆಗಾರೆ ಆಗೋದವು. ಯಾರು ಆಗಲ್ಲ ಕಣೆ ರುಕ್ಕಮ್ಮ, ಯಾರು ಆಗಲ್ಲ. ಯಾರು ನೋಡ್ಬೇಕು ಅವರೇ ಕಣೆ ನೋಡೋದು. ನಮ್ಮ ಸುಗುಣ 2 ದಿನ ಒಟ್ಟು ನಾವು ಅಂತೀಯ. ನಿನ್ನ ಮಗನ ತಕ್ಕೋಗು ಅಂತ ಅಂದೇ ಬಿಟ್ಲು. ಮತ್ತೆ ಯಾರು ಸಹಿಸ್ಕಮ್ಮಲ್ಲ ಮಂಜಕಯ್ಯ. ಸುಮ್ಮನೆ ನಿದ್ದಿತ್ತಾಗಿದ್ದು ಎರಡು ಮಗ ಸೊಸೆನೇ ಆಗೋದು ಯಾರೇ ಆಗಲಿ. ಅದಕ್ಕೆ ಮತ್ತೆ ಮನೆಗೆ ಗಂಡು ಮಕ್ಳು ಇರಬೇಕು, ಕಷ್ಟ ಸುಖ ನೋಡ್ತಾರೆ ಎಂಬುದು. ನಾನು ತಿಂತಾನಾಗಿದ್ರೆ ಬಿಡಪ್ಪ. ಹೆಣ್ಮಕ್ಳು ಊರಾಗ ಐತೆ, ಇವ್ರ ಮಗ ಒಳ್ಳೆನಲ್ಲ, ಕುಡಿತಾನೆ, ತಿಂತಾನೆ, ಕೇಕ್ ಹಾಕ್ತಾನೆ, ಅಮ್ಮ ಇನ್ನು ನೋಡ್ಕೊಂಬಲ್ಲ ಅನ್ಬೋದಾಗಿತ್ತು. ಇಂಥ ಒಳ್ಳೆ ಮಗು ನಿತ್ಕೊಂಡು ಅವ್ರ ಮನೆ ಬಾಕ್ಲಕ್ಕೆ ಹೋಗಿ ಅವಳು ತಗೊಂಡು ನಿಸ್ಕೊಂಬ ಅಂತ ಇದ್ದೇನು ಬಿಡಕ್ಕ. ಇವಾಗ ಯಾಕಯ್ಯ ಮಗು ಹುಷಾರಿಲ್ಲ, ಸುಮ್ಮನಿರಮ್ಮ, ಅವಳು ಬೇಡ, ಸುಮ್ಮನಿರು. ಇನ್ನಜ್ಜಿ ಬಿಸಿದ ಆ ಮಾತ್ರೆ ಎಲ್ಲ ನಾನು ನುಂಗ್ಮಂತೆ. ಮಾತ್ರೆ ಎಲ್ಲ ತಗೋಬೇಕು. ಇನ್ನು 3 ದಿನ ಬಿಟ್ಟು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳೋರು. ಗುರುವಾರ, ಶುಕ್ರವಾರ, ಶನಿವಾರ ಏನೋ ಮಾಡ್ಬೋದೇನೋ. ಏನೊಂದೇ ಸತಿ ಸೋಮವಾರಲೇ ಮಾಡ್ತಾರೋ ಏನೋ. ಇಲ್ಲ, ಶನಿವಾರ ಮಾಡ್ತೀವಿ ಅಂತ ಹೇಳೋವ್ರಿ. ಶನಿವಾರ ಮಾಡ್ಬೋದು ಅನ್ಸುತ್ತೆ. ನಾನು ಅದಕ್ಕೆ ಶುಕ್ರವಾರ ಮಾಡ್ರಿ ಅಂದೆ. ನೋಡೋಣ ಅಂದವ್ರೆ. ನೋಡೋಣ ಅದಲ್ಲಿ ಶುಕ್ರವಾರಲೋ ಶನಿವಾರಲೋ ಮಾಡ್ತಾರೇನೋ. ಅತ್ಲ ಮಾಡಿಸ್ಬಿಡೋಣ. ಒಟ್ಟು ಅಂದರೆ ಅಂತಿಂತ ಒಟ್ಟು ಅಲ್ಲ ಕಣೆ ಯಪ್ಪ. 3 ದಿನ ನಾನು ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ. ಅಯ್ಯಪ್ಪ ಬಿಡು, ಟೆನ್ಷನ್ ಮಾಡ್ಕೊಬಿಡಜ್ಜಿ. BP ಶುಗರು ಹೆಚ್ಚು ಕಮ್ಮಿ ಆದರೆ ತಿರ್ಗಾ ಆಪ್ರೇಷನ್ ಮಾಡಲ್ಲ. ಶುಗರ್ ಏನಿಲ್ಲ, BP ಸ್ವಲ್ಪ ಹೆಚ್ಚು ಕಮ್ಮಿ ಐತೆ ಅಂತ ಹೇಳವ್ರೆ. ಸ್ವಲ್ಪ BP ಲೋ ಆಗೈತೆ ಅಂತ ಹೇಳವ್ರೆ ಕಣ್ರುಕ್ಕಯ್ಯ. ಅದೇ ಸ್ವಲ್ಪ ಟೆನ್ಷನ್ ಮಾಡ್ಕೊಂತಲ್ಲ, ಯಾರು ಇಲ್ಲ ನೋಡೋಕ್ಕೆ ಅಂತ ಟೆನ್ಷನ್ ಮಾಡ್ಕೊಂತ. ಅದಕ್ಕೆ BP ಕಡಿಮೆ ಆಗೈತೆ ಸ್ವಲ್ಪ. ಅದಕ್ಕೆ ಮಾತ್ರೆಗಳೆಲ್ಲ ಕೊಟ್ಟವ್ರೆ. ಅದನ್ನೆಲ್ಲ ತಗೊಂಡು ಅಷ್ಟೊತ್ತಿಗೆ ಕಂಟ್ರೋಲ್ ಮಾಡ್ಕೋಬೇಕು. ನೀನು ಟೆನ್ಷನ್ ಮಾಡ್ಕೋಬೇಡ ಯಮ್ಮ. ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ ನಿನ್ನ. ನಾವೇನು ಕೈ ಬಿಡೋದಿಲ್ಲ. ನಾವು ಅವತ್ತೂ ಹೇಳಿದ್ವು ಅದೇ, ಇವತ್ತು ಹೇಳೋದು ಅದೇ. ನೀನು ಎಲ್ಲೂ ಹೋಗ್ಬೇಡ, ಉಂಟ್ಕೊಂಡು ಚೆನ್ನಾಗಿರು ಅಂತಲೇನೆ ಹೇಳೋದು. ನಿನ್ನೇನು ನಾವು ಹೋಗು ಅಂತ ಹೇಳಲಿಲ್ಲ. ಅವತ್ತು ನೀನಾಗಿ ನೀನು ಓದಾಳು. ಓನಪ್ಪ, ನಾನಾಗಿ ನಾನು ಓದೆ ಕಣು, ನಾನಾಗಿ ನಾನು ಮಾಡ್ಕೊಂಡೆ ಕಣು. 3 ದಿನ ಒಟ್ಟು ಒಂದೈದು ಕರ್ಕೊಂಡು ಸ್ಕ್ಯಾನಿಂಗ್ ಮಾಡಿಸಿಳು. ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಂಗೆ ನಿನ್ನ ಮಗನ ತಕ್ಕೋಗು ಅಂದ್ಲು. ಏನೋ ಸಣ್ಣ ಪುಟ್ಟದ್ದಾದ್ರೆ ನೋಡ್ತಾರೆ, ದೊಡ್ಡದಾದ್ರೆ ಯಾರು ನೋಡಲ್ಲ ಕಣಮ್ಮ. ಯಾರು ನೋಡ್ಬೇಕು ಅವರೇ ನೋಡೋದು ಅಂತ. ಹುಡುಗಿ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿದ್ದಿ ಇವತ್ತು. ಅಂತ ನಿಧಾನಸ್ತಿ ಹುಡುಗಿ ನಿಡ್ಸಿಟ್ಟಾಗಲ್ಲ. ಒಂದಿಟ್ಟು ನಾವು ನೋಡ್ದಂಗೆ ಭಾಳ ಒಳ್ಳೆ ಹುಡುಗಿ ಮಂಜಕಯ್ಯ.
ನಿಮ್ಮ ಹೆಣ್ಣು ಹುಡುಗರಾಗ ಯಾರು ಇಲ್ಲ ಬಿಡು ಅಂತಾರೆ. 3 ಹೆಣ್ಣು ಹುಡುಗರು ಇದ್ರು ಈ ಅಮ್ಮಣಿದ್ರಾಗ ಒಂದು ಈಟಿಲ್ಲ ನಿಮ್ಮ 3 ಹೆಣ್ಣು ಹುಡುಗರು. ಇನ್ನೇನ ನಾನು ನೀಲಮ್ಮ ಹಿಂಗೆ ಗಮ್ತಾಳೆ ಅಂತ ಬೈಕೊಂಡ್ರು ಪರವಾಗಿಲ್ಲ, ಸುಮ್ಮನೆ ಉಣ್ಕೊಂಡು ಸೆನಕಿರತ್ ಕಲಿ. ನಿನ್ನ ಮಗನೂ ಒಳ್ಳೆನೇನೆ, ಇಬ್ಬರಳು ನಿಧಾನಸ್ರು, ಇಬ್ಬರಳು ಸೆನಕ್ ನೋಡ್ಕೊಂತಾರೆ, ಸುಮ್ಮನೆ ಸೆನಕಿರತ್ ಕಲಿ. ಅಯ್ಯೋ ಇಪ್ಪಟ್ಟು ನೋಡ್ಕೊಂಡಲ್ಲ, ಯಾರ ಮನೆ ಬಾಕ್ಲಕ್ಕೂ ಹೋಗಲ್ಲಮ್ಮ, ಇನ್ಮೇಲೆ ಎಲ್ಲೆಲ್ಲೂ ಹೋಗಲ್ಲ. ಏನು ಮಾಡೋಣ, ಏನು ಅಕ್ರಿಗೆ 2 ದಿನಸಂದ 3 ದಿನಸಂದ ಹಾಲೇನೆ ತಿಂಗ್ಳುಗಟ್ಲೆ ಇದ್ದರೆ ಈಗ ಇದೇನೆ ಅನ್ನಿಸ್ಕೊಂಬರ್ಬೇಕಾಗುತ್ತೆ. ಇವಾಗ ನೋಡು ಇವರು ಅಮ್ಮನೇ ನಾನು ಜೋರದಾಳಾಗಿದ್ದರೆ ನಡಿ ನೀನು ಯಾಕೆ ಬಂದಿದ್ದೆ ಮಗಳ ಮನೆಗೆ ಹೋದಾಳು ಅಂತ ಹೇಳಿ ಇವತ್ತು ಜೋರು ಮಾಡ್ಬೋದಾಗಿತ್ತು. ಪಾಪ ಅಮ್ಮಣ್ಣಂದೇ ಅವನು ಮಾತಾಡಿಲ್ಲ, ಇದ್ರಾಗೆ ಗೊತ್ತಾಗಲ್ವ ಅಮ್ಮನೆ ಬುದ್ಧಿ ಅಂತದು ಎಷ್ಟು ನಿಧಾನಸ್ತಿ ಅಂತ ಹೇಳಿ. ನಿಧಾನಸ್ತಿ ಆಗಿರೋದಕ್ಕೆ ಮತ್ತು ಇವತ್ತು ಅಷ್ಟೊಂದು ಅದೃಷ್ಟ ಇರೋದು. ಅವ್ರ ಅಜ್ಜಿ, ಅವ್ರ ತಾತ, ಅವ್ರ ಅಪ್ಪಯ್ಯ, ಅವ್ರ ಅಮ್ಮಯ್ಯ, ಅವ್ರ ಚಿಕ್ಕಪ್ಪ ಯೋಟ್ ಆಸೆ ಪಡ್ತಾರೆ. ನೀನು ಅವರೆಲ್ಲ ಎಂಥ ಸೆನಕ್ಕೆ ನೋಡ್ಕೊಂತಾರೆ, ಸಂತೋಷ ಆಗುತ್ತಮ್ಮ ನನಗೆ. ನಾನು ಅವ್ರ ಅಪ್ಪ ಮನೆ ದಿನ ಎಲ್ಲ ಕರ್ಕೊಂಬಂದು ಎಲ್ಲ ಮನೆ ಸೋರುತ್ತೆ ಅಂತೇಳಿ ಮ್ಯಾಕೆಲ್ಲ ಸೀಟ್ ಹಾಕ್ಸಿ ಅವ್ರ ಊರವರೆಲ್ಲ ಬಂದು ಎಂಥ ಸೆನಕ್ಕೆ ಒಬ್ಬಟ್ಟು ಅಡುಗೆ ಮಾಡಿ ಎಲ್ಲ ಎಂಥ ಸೆನಕ್ಕೆ ಹಂಗೆ ಸಂತೋಷ ಆಗುತ್ತೆ ನೋಡಿರಿ. ಅವ್ರನ್ನೆಲ್ಲ ಎಂಥ ಸೆನಕ್ಕೆ ನೋಡ್ಕೊಂತಾರೆ. ಇಂಥ ನೀನು ಸುಮ್ಮನೆ ಚೆನ್ನಾಗಿರೋದು ಬಿಟ್ಟು ಅಲ್ಲಿಗೆ ಹೋಗಿದೀಯಾ. ಕಣೆ ನಾನು ಸುಮ್ಮನಿದ್ರು ಇರ್ತಿದ್ದೆ, ಏನು ಮಾಡೋಣ ಹಿಂಗೆ ಕಣೆ ಸಿಟ್ನಾಗ ಏನು ಮಾಡ್ತೀವಿ ಅಂಬೋದು ಗೊತ್ತಾಗಲ್ಲ. ಅನ್ಭವಿಸ್ದಾಗಲೇ ಗೊತ್ತಾಗೋದು. ತಿನ್ನಿ ಇವಾಗ ಸುಸುಳಾಗ ಒಂದಿಟ್ಟು ಉಪ್ಪಿಟ್ಟು ತಿನ್ನು. ಏನು ಸರ್ ಮಾಡಿದ್ದಮ್ಮ ಋತು? ಬೇಳೆ ತರಕಾರಿ ಸಾಂಬಾರು ಇತ್ತು, ರಾತ್ರಿ ಮಾಡಿದ ಅದೇ ಇತ್ತು. ಅನ್ನ ಮಾಡ್ಕೊಂಡೆ, ನಮಗೆ ಸಾಂಬಾರು ಚೆನ್ನಾಗಿತ್ತ, ಅದಕ್ಕೆ ಅನ್ನ ಮಾಡಿದೆ. ಸ್ವಲ್ಪ ಇತ್ತು ರವೆ, ಅದಕ್ಕೆ ಅಜ್ಜಿಗೊಂದು ಉಪ್ಪಿಟ್ಟು ಮಾಡಿಕೊಟ್ಟೆ. ಸ್ವಲ್ಪನೇ ಇತ್ತು ರವೆ. ಇನ್ನೊಂದು ಅರ್ಧ ಕೆಜಿ ತಂದಿದ್ರೆ ಆಗದತ್ತ, ನೀವು ಉಪ್ಪಿಟ್ಟೆ ಮಾಡ್ಬೋದಾಗಿತ್ತು. ಹೊಸರ್ಗು ಮಾಡ್ಬೋದಾಗಿತ್ತು. ನಾನು ಸಾಂಬಾರು ಚೆನ್ನಾಗಿತ್ತಾ, ಬೇಳೆ ಸಾಂಬಾರು ತರಕಾರಿ ಯಾಕೆ ಮಾಡಿದ್ನಲ್ಲ, ಅದಕ್ಕೆ ಅಟ್ಲಾಗ ಅದನ್ನೇ ತಿಮ್ಮ. ನಾವು ಉಪ್ಪಿಟ್ಟು ತಿಂದರೆ ನನಗೆ ಸಮಾಧಾನ ಆಗಲ್ಲ, ಅದಕ್ಕೆ ಅನ್ನ ಮಾಡ್ಕೊಂಡೆ. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಅದಕ್ಕೆ ಅವಳು ಬರೀ ಅನ್ನ ಮಾಡಿದಾಳೆ. ನೀನು ರಾತ್ರಿ ಎಲ್ಲ ಅಲ್ಲೇ ಇದ್ದೇನಪ್ಪ ಪ್ರವಿ? ರಾತ್ರಿ ನಿನ್ನೆ ಅಲ್ಲೇ ಬಾಟ್ಲಿ ಹಾಕ್ಸ್ಕೊಂಡು ಕರ್ಕೊಂಬಂದೆ. ರಾತ್ರಿ ಅಲ್ಲೇ 10 ಗಂಟೆ ಅವಾಗ ಮಾಮ ಕರ್ಕೊಂಬಂದು ಕಾರ್ನ ಬಿಟ್ಟೋತು. ನೋಡಮ್ಮ, ಅವರು ಎಂತ ಸೆನಕ್ಕೆ ನೋಡ್ಕೊಂತಾರೆ. ಅವ್ರು ಇರೋದಕ್ಕೆ ಇವತ್ತು ಪ್ರವಿ. ಅದಕ್ಕೆ ಮತ್ತು ಹುಡುಗಿನ ಅವನು ಕೈ ಹಿಡಿದು ಮದುವೆ ಆಗಿದ್ದು. ಇವತ್ತು ನೋಡು 10 ಗಂಟೆ ಕರ್ಕೊಂಬಂದು ಬಿಡಾರು ಯಾರಿದ್ರು ನಿನ್ನ ಕಾರ್ ತಗೊಂಬಂದು. ನೀನೊಬ್ಳು ನೀನು ಸುಮ್ಮನೆ ಚೆನ್ನಾಗಿರೋದ ಇಲ್ಲೋದಿದ್ದು ಮಾಡ್ಕೊಂಬಕ್ಕೆ ಹೋಗ್ತೀಯ. ಓನೇನಿಲ್ಲಮ್ಮ, ಇದೆಲ್ಲ ಬುದ್ಧಿ ಇರೋಳಾಗಿದ್ರೆ ನಾನು ಇದನ್ನೆಲ್ಲ ಯೋಚನೆ ಮಾಡಿದರೆ ಬಿಟ್ಟು ಹೋಗ್ತಿಲ್ಲ. ನಾನೇನು ಯೋಚನೆ ಮಾಡಲಿಲ್ಲ. ಮದುವೆ ಆಗ್ಬಿಟ್ಟ ಅಂಬೋದೊಂದು ಸಿಂಟು, ನಮ್ಮ ಹೆಣ್ಣು ಹುಡುಗನ ಕರೀಲಿಲ್ಲ ಅಂಬೋದೊಂದು ಸಿಟ್ಟು ಬಂತು. ಸುಮ್ಮನೆ ಹೋದೆ. ಏನು ಯೋಚನೆ ಮಾಡೋಕೆ ಹೋಗಲಿಲ್ಲ ನಾನು. ಯಾರೇ ಆಗಲಿ ಈಗ ಕಾಲು ತೆಗ್ದು ಏನಾದರೂ ದುಡ್ಕಿ ಒಂದು ನಿರ್ಧಾರ ತಗೊಂತಾ ಇದ್ದೀವಿ ಅಂದಮೇಲೆ ಒಂದಿಟ್ಟು ಯೋಚನೆ ಮಾಡಬೇಕು. ಇದು ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಬರುತ್ತೆ, ಹೆಂಗಾಗ್ಬೋದು, ಹೋಗಿದ್ರೆ ನನಗೆ ಹೆಂಗೆ ನೋಡ್ಕೋಬೋದು, ಏನು ಎಲ್ಲ ನೀನು ಯೋಚನೆ ಮಾಡಬೇಕಾಗಿತ್ತು. ಆವಾಗಲೇ ಅಲ್ಲೇ ಹೋಗಿ ಸುಗುಣದ ಮನೆಯಾಗೆ ಅನ್ನಿಸ್ಕೊಂಡು ಬಂದಿದ್ದೆ. ಅವಳು ನೋಡಲ್ಲ ಅಂಬೋದು ಗೊತ್ತವಳು, ಸುಧಾರಿಸಲ್ಲ ಅವಳು. ಒಂದು ಸ್ವಲ್ಪ ಮೂಗಿನ ತುದಿಯಾಗೆ ಅವಳಿಗೆ ಕೋಪ, ಅವಳು ಯಾರನ್ನೂ ಸುಧಾರಿಸಲ್ಲ, ನಿನ್ನೆ ಸುಧಾರಿಸಲ್ಲ. ಇಲ್ಲೇ ಗುದ್ದಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡಿದ್ಲಮ್ಮ. ಅವಾಗಲೇ ಮತ್ತೆ ಹಂಗೆಲ್ಲ ಮಾಡ್ಕೊಂಡಿದ್ದು. ಗೊತ್ತೇ ಐತಿ ಅವಳು ಸುಧಾರಿಸಲ್ಲ ಅಂಬೋದು. ನೀನು ಹೋಗಿ ಇಂಥದ್ದು ಮಾಡ್ಕೊಂಡ್ರೆ ಬಿಡು, ನಮ್ಮ ಅಮ್ಮಗೆ ಸಿಟ್ಟಿನಾಗ ಅವೆಲ್ಲ ಗೊತ್ತಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ತಿನ್ನಮ್ಮ, ತಿಂದಿವಾಗ ಅವಳು ತಕೊಂಡ್ರೆ ಆಗಲ್ಲ. ತಿಂದಿವಾಗ ಮಾತ್ರ ನುಂಗಿ ಧೈರ್ಯವಾಗಿರೋದು ಕಲಿ, ಅಷ್ಟೇ ಆಪ್ರೇಷನ್ ಆಗತ್ತಕ್ಕ. ನೀನು ಧೈರ್ಯವಾಗಿದ್ದರೆ ನಮಗೂ ಅದ್ರಾಗ ಆಪ್ರೇಷನ್ ಸಕ್ಸಸ್ ಆಗಿಬಿಟ್ರೆ ಏನು ತೊಂದರೆ ಇಲ್ದಂಗೆ ಅಷ್ಟೇ ಸಾಕು. ನಮಗೆ ಕೆಲಸ ಮಾಡ್ಕೊಂಬಕ್ಕೆ ನಮಗೂ ಅನುಕೂಲ ಆಗುತ್ತೆ. ಬೇಗ ಹೋಗೋಣ ಅತ್ಲಾಗೆ. ನಾನು 3 ದಿವ್ಸಕ್ಕೆ ಮಾಡ್ತಾರಂತೆ, ಮಾಡಿಸ್ಬಿಟ್ರೆ ಯಾವುದೂ ಇರಲ್ಲ, ಹೊಟ್ಟೆ ನೋವು ಬರಲ್ಲ ನಿನಗೆ ಆಗ್ಲಲ್ಲನೆ. ಗರ್ಭಕೋಶದ ಆಪ್ರೇಷನ್ ಮಾಡಿಸ್ಬೇಕಂತೇನು ಮಂಜಕಯ್ಯ? ಅವಾಗ ಒಂದು ತಡಿ ಹೊಟ್ಟೆ ಬಂದಿತ್ತಲ್ಲ, ಅದಕ್ಕೇನು ಮಾಡಿಸ್ಬೇಕು ಗರ್ಭಕೋಶ ಆಪ್ರೇಷನ್ ಅಂತ ಹೇಳವ್ರಿ ನಮ್ಮ ಋತಮ್ಮ. ಇವತ್ತು ಭಾಳ ಒಳ್ಳೇದು. ಇಂಥ ಹುಡುಗಿನ ನಾನು ಬಿಟ್ಟು ಕಾಲು ತೆಗ್ದೋಗಿ ಅವಳು ಅನ್ನಿಸ್ಕೊಂಬರೋ ಅಷ್ಟು ನನಗೇನು ಬಂದಿತ್ತು. ಇವತ್ತು ಗೊತ್ತಾಗ್ತೈತೆ ನನಗೆ. ನಾನಂತ ಇಪ್ಪಟ್ಟು ಯಾವತ್ತು ಕಾಲು ತೆಗ್ದು ಹೋಗಲ್ಲ. ನನ್ನ ಮಗ ನನ್ನ ಸೊಸೆ ನೋಡ್ಕೊಂಡು ಚೆನ್ನಾಗಿರ್ತೀನಿ. ಅಷ್ಟೇ, ಇನ್ಮೇಲಿಂದ ಯಾವತ್ತೂ ಹೋಗಲ್ಲಪ್ಪ. ನಾನಂತೂ ತುಂಬ ಬೇಜಾರಾಯಿತು ಹೋಗಿದ್ದಕ್ಕೆ. ಇವತ್ತು ಗೊತ್ತಾಗೈತಿ ಇವರಿಬ್ರು ಬೆಲೆ ಏನು ಅಂತ ನನಗೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.